ಎಸ್ ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು, ನಾವಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಸಂಕೀರ್ಣ NTTF ಸರ್ಕಲ್, ಓಕೆನಾ. ಅದರ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ಹೋಟೆಲ್. ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಅನ್ನೋದೇ ಅಂದರೆ ಹಸಿದವರು ಬಂದರೆ ಹೊಟ್ಟೆ ತುಂಬ ಅನ್ನ ಕಳಿಸುವಂಥ ತಾಯಿ ಅನ್ನಪೂರ್ಣೇಶ್ವರಿ. ಸೊ ಆ ಒಂದು ತಾಯಿಯ ಹೆಸರು ಇಟ್ಕೊಂಡು ಬಹಳ ಅದ್ಭುತವಾಗಿ ಈ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಕುಟುಂಬನೇ ಈ ಒಂದು ಹೋಟೆಲ್ನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಸ್, ತಂದೆ ತಾಯಿ, ಮಗಳು, ಮಗ, ಸೊಸೆ, ಅಳಿಯ ಎಲ್ಲರೂ ಸೇರಿಕೊಂಡು ಈ ಒಂದು ಜಾಗದಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೆಲಸದವ್ರನ್ನ ಇಟ್ಕೊಂಡಾಗ ಗ್ರಾಹಕರಿಗೆ ನಾವು ಕೊಡುವಂಥ ಕ್ವಾಂಟಿಟಿ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬೋದು ಅನ್ನೋ ಸಲುವಾಗಿ ಅವರೇ ನಿರತರಾಗಿರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ. ಎಸ್, ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ, ನೋಡೋಣ ಅವರ ಒಂದು ಹೋಟೆಲ್ ಯಾವ ಥರ ಶುಚಿಯಾಗಿದೆಯಾ, ಮತ್ತು ನಮ್ಮ ಗ್ರಾಹಕರಿಗೆ, ನಮ್ಮ ಒಂದು ಪ್ರೇಕ್ಷಕರಿಗೂ ಕೂಡ ಆ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅನ್ನೋ ಮನಸ್ಥಿತಿ ಬರುತ್ತಾ, ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹೈಜಾನಿಕ್ ಮೇಂಟೈನ್ ಮಾಡಿದ್ದಾರೆ ಅಂತ. ಅವ್ರ ಮಗಳ ಹತ್ರ ಫಸ್ಟ್ ಮಾತಾಡಿಸ್ಬಿಡೋಣ ಬನ್ನಿ. ನಮಸ್ತೆ ಸರ್. ಈಗ ತಾವು ಈ ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯ್ತು? ಸರ್, ಲಾಸ್ಟ್ 7 months ಇಂದ ಈ ಹೋಟೆಲ್ ನಾವು ರನ್ ಮಾಡ್ತಾ ಇದೀವಿ. ನಾವು ಒಂದು ಹೋಟ್ಲ್ ಓನರ್ ಅವ್ರು ನಮ್ಮ ತಂದೆಯವರೇ ಹೋಟ್ಲ್ ನಡೆಸೋರು. ಆಕ್ಚುಲಿ ಇಲ್ಲಿ ನಾವು ಓಪನ್ ಮಾಡಿದಾಗ ನಮ್ಗೆ ನಂಬಿಕೆ ಇರ್ಲಿಲ್ಲ ಇಷ್ಟು ರೀಚ್ ಆಗುತ್ತೆ ಅಂತ. ಬಟ್ ಆದ್ರೆ ದೊಡ್ಡ ಕಂಪನಿಯಿಂದ ಮ್ಯಾನೇಜರ್ಸ್ ಬಂದು ಇಲ್ಲಿ ಊಟ ಮಾಡೋದು ನಮ್ಗೆ ತುಂಬಾ ಸಂತೋಷ ಇದೆ ಸರ್. ಇಷ್ಟು ಕಡಿಮೆ, ತುಂಬಾ ಕ್ವಾಲಿಟಿಯಲ್ಲಿ ಕಡಿಮೆ ರೇಟ್ ಅಲ್ಲಿ ನಾವು ಕೊಡ್ತಾ ಇರೋದು. ಅವರು ಎಲ್ಲರೂ ಇದ್ ಮಾಡಿ ತುಂಬಾ ದೊಡ್ಡ ಕಂಪನಿಯಿಂದ ನಮ್ ಕಡೆ ಆರ್ಡರ್ ಹೋಗ್ತಾ ಇದೆ ಸರ್. ಇವಾಗ ಲಂಚ್ಗೆಲ್ಲ ಆರ್ಡರ್ ತಗೊಂಡ್ ಹೋಗ್ತಾ ಇದ್ದಾರೆ. ತುಂಬಾ 3 ತರ ಸಾಂಬಾರ್ ಕೊಡ್ತೀವಿ, ರಸ ಕೊಡ್ತೀವಿ, ಪಲ್ಯ 2 ತರ ಪಲ್ಯ ಕೊಡ್ತೀವಿ. ಏನ್ ಫುಲ್ ಮೀಲ್ಸ್ ಕೊಡ್ತಾ ಇದೀವಿ ಸರ್ ನಾವು. ಈ ಹೋಟೆಲ್ ಮಾಲೀಕರ ಮಗಳು? ಹಾ, ಹೌದು ಸರ್. ಬೇರೆ ಇನ್ನೇನೇನ್ ಸಿಗುತ್ತೆ ಈ ಹೋಟೆಲ್ ಅಲ್ಲಿ? ಬ್ರೇಕ್ಫಾಸ್ಟ್ ಮತ್ತೆ ಬ್ರೇಕ್ಫಾಸ್ಟ್ ದೋಸೆ ಸಿಗುತ್ತೆ ಸರ್, ಮಸಾಲೆ ದೋಸೆ, ಖಾರ ಪೊಂಗಲ್, ಏನೇನು ವೆರೈಟಿ ನಾವು ಯೂನಿಕ್ ಆಗಿ ಮಾಡ್ತಾನೆ ಇರ್ತೀವಿ ಸರ್. ಅವಲಕ್ಕಿ ಮಾಡ್ತೀವಿ, ಖಾರ ಉಪ್ಪು, ಮನೇಲಿ ಏನ್ ಊಟ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ಸರ್. ಮನೆ ಊಟ ತರನೇ ನಮ್ದು. ಮನೆದು ಬೇರೆ ಇಲ್ಲ, ಇಲ್ಲಿ ಬೇರೆ ಇಲ್ಲ ಸರ್. ನಮ್ದೆಲ್ಲ ಮನೆ ಊಟನೇ ಸರ್. ಈಗ ಬೆಳಿಗ್ಗೆ ಟೈಮ್ ಏನೇನ್ ಮಾಡ್ತೀರಿ ಅಂದ್ರೆ ವೆರೈಟೀಸ್? ಪಾಲಕ್ ರೈಸ್ ಮಾಡ್ತೀವಿ, ಕೋಕೋನಟ್ ಮಿಲ್ಕ್ ರೈಸ್ ಮಾಡ್ತೀವಿ, ಕೋಕೋನಟ್ ರೈಸ್ ಮಾಡ್ತೀವಿ ಸರ್. ಮತ್ತೆ ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ ಇರುತ್ತೆ, ಪೂರಿ ಇರುತ್ತೆ, ಚಪಾತಿ ಇರುತ್ತೆ, ಮಾರ್ನಿಂಗ್ ಇಡ್ಲಿ ಇರುತ್ತೆ ಸರ್, ಅವಲಕ್ಕಿ ಇರುತ್ತೆ, ಉಪ್ಪಿಟ್ಟು ಇರುತ್ತೆ ಸರ್. ಅವಲಕ್ಕಿ, ಉಪ್ಪಿಟ್ಟು ಎಲ್ಲ ಇರುತ್ತೆ. ಇನ್ನು ಮಧ್ಯಾಹ್ನ ಅಂತ ಬಂದಾಗ ವೆರೈಟೀಸ್ ಅವರು ಹೇಳ್ತಾ ಇದ್ರು. ಸರ್, ಚಪಾತಿ ಮಿಕ್ಸ್ ಮಾಡ್ತೀವಿ, ಚಪಾತಿ ಮಿಕ್ಸ್, ಮುದ್ದೆ ಊಟ, ಮತ್ತೆ ಫ್ರೈಡ್ ರೈಸ್, ಕರ್ಡ್ ರೈಸ್, ಗೋಬಿ ಮಂಚೂರಿಯನ್ ಇರುತ್ತೆ, ಗೋಬಿ ಫ್ರೈಡ್ ರೈಸ್ ಮಾಡ್ತೀವಿ, ಮಶ್ರೂಮ್ ಪಲಾವು, ವೆಜ್ ಪಲಾವು, ಒಂದ್ ವೆರೈಟಿ ರೈಸ್ ಯಾವಾಗ್ಲೂ ಅದು ಇದೇ ಇರುತ್ತೆ ಸರ್. ರ್ಯಾಂಡಮ್ ಆಗಿರುತ್ತೆ ನಮ್ಮ ಹತ್ರ. ವೆರೈಟಿ ರೈಸ್ ಕೇಳೋರ್ಗೆಲ್ಲ ರ್ಯಾಂಡಮ್ ಆಗಿ ಒಂದ್ ವೆರೈಟಿ ರೈಸ್ ಮಾಡ್ತಾ ಇರ್ತೀವಿ ಸರ್. ಏನ್ ಸರ್? ಸರ್, ನಾವು ಖುಷಿ ಅಂದ್ರೆ ನಮ್ ಕಸ್ಟಮರ್ ರಿವ್ಯೂಸ್ ಹೇಳ್ತಾ ಇರುವಾಗ್ಲೇ ನಮ್ಗೆ ಅದು ಖುಷಿ ಅನ್ಸ್ತಾ ಇರುತ್ತೆ ಸರ್. ಅವ್ರು ಅಯ್ಯೋ ಊಟ ಚೆನ್ನಾಗಿದೆ, ಈ ತರ ಎಲ್ಲೂ ಸಿಗಲ್ಲ, ನಿಮ್ ಹತ್ರ ಊಟ ಹೊಟ್ಟೆ ತುಂಬಾನು ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತಾಗ ನಮ್ಗೆ ಅಷ್ಟು ಖುಷಿ ಏನಿಲ್ಲ ಸರ್. ನಾವೇನು ಅಷ್ಟು ನಮ್ಗೆ ಲಾಭ ಬರ್ಬೇಕಂತ ಮಾಡ್ತಾ ಇಲ್ಲ. ನಮ್ ಡ್ಯಾಡಿಗೆ ಏನಂದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕು, ಮನೆ ಎಲ್ಲಾರು ನಮ್ನ ಇದು ಆಶೀರ್ವಾದ ಮಾಡ್ಬೇಕು. ಸೊ ಆ ರೀತಿಗೆ ನಾವು ಮಾಡ್ತಾ ಇರೋದು ಸರ್. ಇಲ್ಲಿ ಒಂದು 6-7 ಜನ ಕೆಲಸ ಮಾಡ್ತಾರೆ ಸರ್. ಮುದ್ದೆ ಮಾಡಕ್ ಮೇಂಟೆನೆನ್ಸ್ ಆಗುತ್ತೆ, ಯಾಕೆಂದ್ರೆ ಇಷ್ಟು ಕಮ್ಮಿ ಕೊಡ್ತಾ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಮೇಂಟೆನೆನ್ಸ್ ಆಗುತ್ತೆ. ತುಂಬಾ ರಿಲೇಷನ್ ಇರೋದು, ನನ್ನ ಅಕ್ಕ, ಮಗಳು, ಈ ತರ ರಿಲೇಷನ್ ಇದೆ. ಒಬ್ಬೊಬ್ಬ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಮಸ್ತೆ ಸರ್. ಇಲ್ಲಿ ನಾನು ಒಂದು 2 months 3 months ಆಯ್ತು ಬರ್ತಾ ಇದ್ದು. ಇಲ್ಲಿ ಫುಡ್ ಏನಿದೆ ಅಲ್ಲ, ವೆರೈಟಿ ಆಫ್ ಫುಡ್ ಸಿಗುತ್ತೆ, ಟೇಸ್ಟ್ ವೈಸ್ ಸೂಪರ್ ಇದೆ, ಅಫೋರ್ಡಬಲ್ ಇದೆ. 50 rupeesಗೆ 40-50 rupeesಗೆ ಒಂದು ಒಳ್ಳೆ ಊಟ, ಒಳ್ಳೆ ಊಟ ಸಿಗ್ತದೆ. ಇವನ್ ಚಪಾತಿ ಇರ್ಬೋದು, ಮುದ್ದೆ, ರೈಸ್, ಸಾಂಬಾರು, ಸೊ ಎವ್ರಿಥಿಂಗ್. ಸೊ ಅಫೋರ್ಡಬಲ್ ಪ್ರೈಸ್. ಹೈಜೀನ್ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಹೈಜೀನ್, ಅಫೋರ್ಡಬಲ್ ಪ್ರೈಸ್. ಇದು ಮುದ್ದೆ ಸರ್, ಮುದ್ದೆ ಮತ್ತೆ ಇದು ಪಲಾವ್. ಅದು ಥ್ಯಾಂಕ್ ಯು ಸರ್.
ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ವಿ? ಇಲ್ಲಿ ಸುಮಾರು 2 ವರ್ಷದಿಂದ ಬರ್ತಾ ಇದೀವಿ ಸರ್. 2 ವರ್ಷದಿಂದ ಬರ್ತಾ ಇದ್ವಿ. ಹಾ ಸರ್. ಓಕೆ, ಈ ಫುಡ್ ಎಲ್ಲ ಯಾವ ತರ ಇದೆ ಸರ್? ಟೇಸ್ಟ್ ಎಲ್ಲ ಬಂದಿದೆ? ಫುಡ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮ ಫೇವರೇಟ್ ಸರ್? ಅದೇ ಅನ್ನ ಸಾಂಬಾರು ಮಾಡ್ತಾರೆ, ಮುದ್ದೆ ಮಾಡ್ತಾರೆ, ಚಪಾತಿ ಮಾಡ್ತಾರೆ. ನಾನು ತಿನ್ನೋದು ಜಾಸ್ತಿ ಚಪಾತಿ. ಯಾವಾಗ ಒಂದ್ಸಾರಿ ಟೇಸ್ಟಿಗೆ ಮುದ್ದೆ ಇರ್ತೀನಿ. ಯಾವ್ದು ಚೆನ್ನಾಗಿದೆ ಮುದ್ದೆ. ಈ ಹೋಟೆಲ್ ಫುಡ್ ಅಂತ ಬಂದ್ರೆ ಇತ್ತೀಚೆಗೆ ಕೆಲವು ಆರೋಗ್ಯ ಇರುತ್ತೆ. ಸೋಡಾ ಹಾಕ್ತಾರೆ ರೈಸಿಗೆ, ಇಲ್ಲಿ ಯಾವ ತರ ಇದೆ ಸರ್? ಬಟ್ ಹಂಗೇನ್ ಅನ್ಸಿಲ್ಲ ಸರ್ ನನಗೆ. ಸೋಡಾ ಹಾಕ್ತಾರಂತ ಏನ್ ಅನ್ಸಿಲ್ಲ. ಮನೆ ಊಟ ತರ ಇದೆ. ಇದು ರೇಟ್ ವಿಚಾರ ಅಂತ ಬಂದಾಗ ಯಾವ ತರ ಇದೆ ಸರ್? ಬೇರೆ ಹೋಟೆಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಎಲ್ಲಾ ಕಡೆಗೂ ಅದೇ ತರ ಇದೆ. ಬಟ್ ಇಲ್ಲಿನೂ ಬೆಟರ್ ಇದೆ ಸ್ವಲ್ಪ. ಬೇರೆ ಕಡೆಗೆ ಹೋದ್ರೆ ಬೇರೆ ಕಡೆ ನೋಡ್ಕೊಂಡಿರ್ತಾರೆ. ಇಲ್ಲಿ ಬೆಟರ್ ಇದೆ ಅಂತ. ನಿಮ್ಗೆ ಇಷ್ಟವಾಗೋದು ಫುಡ್ ಯಾವ್ದು? ಚಪಾತಿ ಚೆನ್ನ ಮಸಾಲ ಮಾಡ್ತಾರಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ. ತಾವಿಗೆ ಎಷ್ಟು ದಿನಗಳಿಂದ ಬರ್ತಾ ಇದ್ದೀವಿ? ನಾವು 1 ವೀಕಿಂದ ಬರ್ತಿದ್ದೀವಿ. 1 ವೀಕಿಂದ. ಓಕೆ, ಉತ್ಸವ ಎಲ್ಲ ಯಾವ ತರ ಇರುತ್ತೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ. ಅಡೋರಬಲ್ ಸ್ಟೇಜು, ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಊಟ. ಒಂದ್ ಮುದ್ದೆ 15 ರೂಪಾಯಿ, ಚಪಾತಿ 15 ರೂಪಾಯಿ, 30 ರೂಪಾಯಿ ಆಗುತ್ತೆ. ಮತ್ತೆ ಇನ್ನೊಂದು ಈ ಸ್ವೀಟ್ ಫುಡ್ ಮತ್ತು ಹೋಟೆಲ್ಗಳಲ್ಲಿ ನಾವು ಸೋಡಾ ಹಾಕ್ತೇವೆ ಅಂದ್ರೆ ಒಂದು ಆರೋಗ್ಯ ಇರುತ್ತೆ. ಇದೆಲ್ಲ ಯಾವ ತರ ಇದೆ? ನಾನು ಇಲ್ಲಿ ರೈಸ್ ತಿನ್ನಲ್ಲ, ಮುದ್ದೆ ಚಪಾತಿ ಅಷ್ಟೇ ತಿಂತೀನಿ. ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಾವೊಂದು 6 to 7 months ಇಂದ ಬರ್ತಾ ಇದ್ದೀವಿ. 6 to 7 months ಇಂದ ಹೋಟೆಲ್ ಓಪನ್ ಆಗಿದ್ರಿಂದ ಸ್ಟಾರ್ಟಿಂಗ್ ಇಂದಾನು ಬರ್ತಾ ಇದ್ದೀವಿ. ಇಲ್ಲಿ ಫುಡ್ ಎಲ್ಲ ಯಾವ ತರ ಇರುತ್ತೆ? ಫುಡ್ ಎಲ್ಲ ಕ್ವಾಲಿಟಿ ವೈಸ್ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಕ್ವಾಲಿಟಿ ಮೇಂಟೆನೆನ್ಸ್, ಮತ್ತೆ ರೆಗ್ಯುಲರ್ಲಿ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಡೈಲಿ ಈವ್ನಿಂಗ್ ಅಲ್ಲ, ಆಫ್ಟರ್ನೂನ್ ಮೇಲೆನೆ ಪ್ರಿಫರ್ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಮಾರ್ನಿಂಗು ಅಷ್ಟೇ ಟಿಫನ್ ಇಂದ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಟೇಸ್ಟ್ ವೈಸ್ ಹೋದ್ರೆ ಡಿಫ್ರೆಂಟ್ ವೆರೈಟೀಸ್ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಮೋಸ್ಟ್ ಆಫ್ ಆಲ್ ನಾನು ಪ್ರಿಫರ್ ಮಾಡೋದ್ರೆ ಬೆಟರ್ ಒನ್ ಅಂತ ನಾವು. ಪ್ರೈಸ್ ಬಗ್ಗೆ ಹೋದ್ರೆ ವರ್ತಿ ಅನ್ಸುತ್ತೆ, ಅಫೋರ್ಡಬಲ್. ಯಾವತ್ತು ಆತರ ನನಗೆ ಇಂಡೈಜೆಸ್ಟೆಡ್ ಫೀಲ್ ಆತರ ಯಾವತ್ತು. ಅದಕ್ಕೋಸ್ಕರ ನಾನು 7 months ಇಂದ ಇಲ್ಲಿಗೆ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾ ಇರ್ತೀನಿ. ಆತರ ಏನು ಸೋಡಾ ಮಿಕ್ಸ್ ಮಾಡೋದು ಮತ್ತೆ ಈ ಟೇಸ್ಟಿಂಗ್ ಪೌಡರ್ಸ್ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆತರ ಯಾವತ್ತು ನಾನು ಅಬ್ಸರ್ವ್ ಮಾಡಿಲ್ಲ. ನಮಸ್ತೆ. ನಮಸ್ಕಾರ ಸರ್. ಈಗ ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಗಿದೆ? ಸರ್, ಈ ಹೋಟ್ಲ್ ಓಪನ್ ಆಗಿ 6 ತಿಂಗಳಾಗಿದೆ. ಇದು 7ನೇ ತಿಂಗಳು ನಡೀತಾ ಇದೆ. ನಮ್ದು ಕ್ಯಾಟ್ರಿಂಗ್ ಇದೆ ಸರ್. ಟೋಟಲ್ 36 ವರ್ಷ ಇತ್ತು. ಓಕೆ. ನಮ್ಮ ಕಸ್ಟಮರ್ ಎಲ್ಲ ಚೆನ್ನಾಗಿರ್ಬೇಕಂತಾನೆ ಈ ಹೋಟ್ಲ್ ಮಾಡಿದ್ವಿ ಸರ್. ರೇಟ್ ಚೀಪ್ ಆಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಓಕೆ. ನಮಗ್ ಬೇಕಾಗಿರೋದು ಅವರೇ ಓನರ್, ನಾನೇನಿಲ್ಲ ಓನರ್. ನಮ್ಮ ಕಸ್ಟಮರೇ ಓನರ್. ಅವ್ರಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಪೇಮೆಂಟ್ ಸಿಕ್ಕಿದ್ರೆ ಸಾಕಂತ ಮಾಡ್ತಾ ಇದೀನಿ ಸರ್. ಅವ್ರು ಚೆನ್ನಾಗಿರ್ಬೇಕು, ಒಳ್ಳೆ ಫುಡ್ ಕೊಡ್ಬೇಕು. ಒಟ್ಟು ತುಂಬಾ ಊಟ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡಿದ್ರೆ ಸಾಕು ಸರ್. ಈಗ ನೀವು 7ನೇ ತಿಂಗಳಾಯ್ತು. ಹೌದು ಸರ್, ಈ ಹೋಟ್ಲ್ ಓಪನ್ ಆಗಿ 7 ತಿಂಗಳಾಯ್ತು. ಸರ್, ಈ ಒಂದು ಜಾಗ ಅಂತಂದ್ರೆ ಈ ಒಂದು ಜಾಗದಲ್ಲಿ ಹೋಟೆಲ್ ಸರ್, ಈ ಒಂದು ಜಾಗದಲ್ಲಿ ಹೋಟೆಲ್ ಇಲ್ಲ ಸರ್, ಸಾಕು. ಇದು ಒಂದೇ ಸಾಕು. ಕ್ಲೀನ್ ಆಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಸರ್. ತುಂಬಾ ಆಸೆ ಬೇಡ. ಇಲ್ಲಿ ಜನ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ. ಚೆನ್ನಾಗಿದ್ದಾರೆ ಸರ್, ಜನಗಳು ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿ ಅವ್ರ ಹತ್ರ ನಡ್ಕೊಳ್ತೀವಿ ಸರ್. ಇಷ್ಟೊಂದು ಜನ ಬರೋಕೆ ಏನ್ ಕಾರಣ? ಕ್ವಾಲಿಟಿ ಕೊಡ್ತಾ ಇದೀವಿ ಸರ್. ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ. ಸೋಡಾ ಪುಡಿ ಹಾಕೋದು, ಅಡಿಗೆ ಹಾಕೋದು ಅದೆಲ್ಲ ಏನಿಲ್ಲ. ಮನೆ ಅಡಿಗೆ ಹೆಂಗಿರುತ್ತೆ ಅದೇ ತರ ಇರುತ್ತೆ. ಎಲ್ಲರಂತೂ ತುಂಬಾ ಜನ ಬರ್ತಾ ಇದ್ದಾರೆ.
ಖುಷಿ ಆಗುತ್ತೆ. ನಮ್ಗ್ ಖುಷಿ ಇಲ್ಲ ಸರ್, ಅವ್ರು ಚೆನ್ನಾಗಿರ್ಬೇಕು ಸರ್. ನನ್ಗೆ ಅಷ್ಟೇ, ಅವ್ರು ಚೆನ್ನಾಗಿದ್ದೆ ನಾವು ಚೆನ್ನಾಗಿದ್ದೇವೆ ಸರ್. ಅದೇ ಹೇಳ್ದಲ್ಲ, ಟಿಫನ್ ಐಟಮ್ ಯಾವ್ದನ್ನ ತಗೊಳ್ಳಿ 40 ರೂಪಾಯಿ, ವಡ ಸಮೇತ ಇದಕ್ಕೆ ಯಾವ್ದು ಇಡ್ಲಿಗೆ, ನಾರ್ಮಲ್ ರೈಸ್ ಐಟಮ್ ಏನ್ ತಗೊಂಡ್ರು 40 ರೂಪಾಯಿ, ಮಶ್ರೂಮ್ ಬಿರಿಯಾನಿ 50 ರೂಪಾಯಿ, ಮುದ್ದೆ ಊಟ ಚಪಾತಿ ಊಟ ಯಾವ್ದನ್ನ ತಗೊಳ್ಳಿ 60 ರೂಪಾಯಿ, 2 ವಡ 10 ರೂಪಾಯಿ ಟೈಮಿಂಗ್ಸ್ ಹೇಳೋಣ ಸರ್. ಬೆಳಿಗ್ಗೆ 5:30ಗೆ ಟಿಫನ್ ಸಿಗುತ್ತೆ, 4 ಐಟಮ್. ಬೆಳಿಗ್ಗೆ ಟಿಫನ್ 5:30ಗೆ ಸಿಗುತ್ತೆ. 5:30 ಹೋಟೆಲ್ ಓಪನ್. 5:30 ಇಲ್ಲಿ 4 ಗಂಟೆಗೆ ಓಪನ್ ಆಗುತ್ತೆ. 5:30ಗೆ 4 ಐಟಮ್ ಸಿಗುತ್ತೆ. ಪೂರಿ, ಇಡ್ಲಿ, ದೋಸೆ, ರೈಸ್ ಐಟಮ್ ಯಾವ್ದೋ ಒಂದು ಬಾತ್ ಐಟಮ್ ಸಿಗುತ್ತೆ. 4 ಐಟಮ್ ಸಿಗುತ್ತೆ. ಕೂಡ ತುಂಬಾ ಅನುಕೂಲ ಆಗುತ್ತೆ. ಹೌದು ಸರ್, ಓಪನ್ ಆಗೋದ್ರಿಂದ ಅದು ಸಿಗುತ್ತೆ. ಮಧ್ಯಾಹ್ನ ಊಟ 12 ಗಂಟೆಗೆ ಸಿಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 3:30 ಕ್ಲೋಸ್ ಸರ್. ಇದು ಅಡ್ರೆಸ್ ಹೇಳೋಣ. NTTF ಸರ್ಕಲ್, ಪ್ರೀನಿಯರ್ ಸೆಕೆಂಡ್ ಸ್ಟೇಜ್ NTTF ಸರ್ಕಲ್, ಅನ್ನಪೂರ್ಣೇಶ್ವರಿ ವಾಟರ್, ಅದು ಮೇನ್ ರೋಡ್ ಪಕ್ಕದಲ್ಲೇ ಮೈನ್ ರೋಡ್ ಪಕ್ಕದಲ್ಲಿ ಇದೆ ಸರ್ಕಲ್. Second stage. ರೈಟ್ ಸೈಡ್. ಹೌದು ಸರ್. ಇಲ್ಲ ಪೀಣಿಯ ಕಡೆಯಿಂದ ಬಂದ್ರೆ ಲೆಫ್ಟ್ ಸೈಡ್, ಸೆಕೆಂಡ್ ಸ್ಟೇಜ್ ಇಂದ ಬಂದ್ರೆ ರೈಟ್ ಸೈಡ್. ಜಾಲಿಲಿ ಕ್ರಾಸ್ಗೆ ಒಂದೇ ರೋಡ್, ಸ್ಟ್ರೈಟ್ ರೋಡ್. ಓಕೆ ಸರ್, ಓಕೆ. ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಒಂದು ಹೋಟೆಲ್ ನ ವಿಶೇಷ ಏನಂತ ಅಂದ್ರೆ ಫ್ಯಾಮಿಲಿನೇ ಒಂದು ಇದಕ್ಕೆ ಸೀಮಿತವಾಗಿರ್ತದೆ. ಸೊ ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಮಾಡಿ? ಹೋಟೆಲ್ ಓಪನ್ ಮಾಡಿದ್ದು 7 ತಿಂಗಳು ಆಯ್ತು ಅಷ್ಟೇ. ಆದ್ರೆ ಅಪ್ಪನ ಕನ್ಸು ಬಂದು ಇದು ತುಂಬಾ ವರ್ಷದ ಕನ್ಸು. ನಿಮ್ ತಂದೆಯವರು ಆಗ್ಲೇ 35 ವರ್ಷಗಳ ಸರ್ವಿಸ್. ನಾನು ಅಪ್ಪನ ಜೊತೆ ಬಂದು ಒಂದು 12 ವರ್ಷ ಆಯ್ತು. ನೀವು 12 ವರ್ಷದಿಂದ ಹೋಟೆಲ್ ಫೀಲ್ಡಲ್ಲೇ ಇದ್ದೀರಿ. ಹೌದು ಇಲ್ಲಿ ಕಸ್ಟಮರ್ಸ್ ಅಷ್ಟೇ ತುಂಬಾ ಜನ ಬರ್ತಾರೆ, ಮತ್ತೆ ಹೈಜಾನಿಕ್ ಆಗಿದೆ ಅಂತ ಹೇಳ್ತಾರೆ. ಏನಂತ ಸರ್, ನಾವು ಇಲ್ಲಿ ಫುಡ್ ಇದ್ ಮಾಡೋಕ್ಕೋಸ್ಕರ ಇದ್ ಮಾಡಿಲ್ಲ, ಒಂದು ಸೇವೆ ತರ ಮಾಡ್ತಾ ಇದೀವಿ ನಾವು. ಸೇವೆ ತರ ಎಲ್ಲ ಕ್ಲೀನ್ ಆಗಿರ್ಬೇಕು, ಎಲ್ಲ ಇದ್ ಮಾಡ್ಕೊಂಡು ಇರ್ಬೇಕು ಅಂತ ಮಾಡ್ತಾ ಇದೀವಿ. ಇದು ಅಪ್ಪ ದುಡ್ಡುಗೋಸ್ಕರ ಅದಕ್ಕೋಸ್ಕರ ಮಾಡ್ತಾ ಇಲ್ಲ, ಒಂದು ಹೆಸರುಗೋಸ್ಕರ ಒಂದು ಇದಕ್ಕೋಸ್ಕರ ಮಾಡ್ತಾ ಇರೋದು. ಓಕೆ. ಈಗ ಕೆಲವು ಮನೇಲಿ ಅಂತ ಬಂದಾಗ ನೀನ್ ಮಾಡ್ತೀಯ ಹೋಟೆಲ್ ನನ್ಗೆ ಹೇಳ್ತೀಯ, ನಾನು ಅಲ್ಲೆಲ್ಲ ಬಂದು ಪಾತ್ರೆ ಹೋಗಿಕೊಳ್ಳ ಅಂತ ಮಕ್ಕಳುಗಳಿಗೆ ಹೇಳುವಂತದ್ದಿದೆ. ಸರ್, ಎಲ್ಲಾ ಮಕ್ಕಳುಗಳು ಸೇರಿ ಮಾಡ್ತಕ್ಕಂಥದ್ದು, ಮಕ್ಕಳು ಹೇಳ್ತೀರಲ್ಲ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ಅಂತಾನೆ ಸಿದ್ಧರಾಗಿದ್ದೀರಿ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್. ಇದು ತುಂಬಾ ಖುಷಿ ಆಗುತ್ತೆ ರೀ, ಯಾಕಂದ್ರೆ ಇದ್ರಲ್ಲಿ ಸಿಗೋ ಏನು ಅಂದ್ರೆ ಸ್ಯಾಪಿಕ್ಕಿಂತ ಪುಣ್ಯ ಜಾಸ್ತಿ ಇತ್ತು. ಈ ಕೆಲಸ ಮಾಡೋದು ಸಿಕ್ಕಿ ನಮ್ಗೆ ವರ. ಹೇಳ್ಬೇಕಾದ್ರೆ 4 ಜನ ಊಟ ಕೊಡೋದು ನಮ್ಗೆ ವರ ಸರ್. ಎಲ್ಲರಿಗೂ ಆ ಕೆಲಸ ಸಿಗಲ್ಲ. ಅಲ್ಲ, ನಿಮ್ಗೆ ಯಾವತ್ತಾದ್ರೂ ಒಂದು ದಿನಕ್ಕಾದ್ರೂ ಆತರ ಅನ್ಸಿದ್ಯಾ? ಅಪ್ಪ ಮಾಡ್ಕೊಳ್ತಾರ, ಏನೋ ಮಾಡ್ಕೊಳ್ಳಿ, ನಮ್ಗೆ ಹೇಳ್ಬೇಕು ಗುರು ಆತರ ನನ್ಗೆ ಗೊತ್ತಿರಂಗ ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ಅಪ್ಪನ ಕೆಲಸ, ಇದೇ ಕೆಲಸ. ನನ್ಗೆ ವಿದ್ಯೆ ಹತ್ತಿಲ್ಲ ಸರ್. SSLC ಸ್ಟಾಪ್ ಮಾಡ್ಕೊಂಡೆ, ಆಮೇಲೆ ವರ್ಷಾಪಕ್ಕೆ ಹೋದೆ ಸರ್. ಅಲ್ಲಿ ಬಂದು ಆಯಿಲ್ದು ಇದು ನನ್ಗೆ ಸೆಟ್ ಆಗಿಲ್ಲ ಅಂತ ನಮ್ಮ ಅಪ್ಪ ಇಟ್ಕೊಂಡು ಬೇರೆಯವ್ರ ಕೈಯಲ್ಲಿ ಯಾಕೆ ಕೆಲಸ ಮಾಡ್ತಿದ್ವಿ, ಇಲ್ಲೇ ಬಂದು ನಮ್ ಜೊತೆನೇ ಇರು ಅಂತ. ಓಕೆ ಅಂತ ನಾನು ಇಲ್ಲಿಂದ ಅವಾಗಿಂದ ಒಂದು 12 ವರ್ಷದಿಂದ ಅಪ್ಪನ ಜೊತೆನೇ ಇದ್ದೆ. ಓಕೆ. ಇಲ್ಲಿ ಓನರು ನೀವೇ, ಸರ್ವರು ನೀವೇ, ಏನಂತ ಕ್ಯಾಶಿಯರು ನೀವೇ, ಬಹಳ ಖುಷಿ ಆಗುತ್ತೆ. ಸರ್, ಇನ್ನು ಅಂದ್ರೆ ಬೇರೆ ಏನಾದ್ರು ಬ್ರಾಂಚಸ್ ಗಳನ್ನ ಓಪನ್ ಮಾಡ್ಬೇಕು ಅನ್ನೋ ಯೋಚನೆಗಳಿದ್ಯಾ? ಸದ್ಯಕ್ಕೆ ಇವಾಗ ಇಲ್ಲ ಸರ್, ದೇವ್ರು ಹೊರ ಕೊಟ್ಟು ಮಾಡೋಣ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇಷ್ಟೊತ್ತಿನವರೆಗೂ ಕಸ್ಟಮರ್ಸ್ ಹತ್ರನೂ ಮಾತಾಡ್ಸಿದ್ವಿ, ಅವ್ರ ಹತ್ರನೂ ಮಾತಾಡ್ಸಿದ್ವಿ, ಮತ್ತು ನೀಟ್ನೆಸ್ಸಿನ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಿ? ಈ ಹೋಟೆಲ್ಗೆ ಒಂದು ಸರಿ ವಿಸಿಟ್ ಕೊಡಿ, ಓಕೆನಾ? ನೀವು ಕೂಡ ಈ ಹೋಟೆಲ್ನಲ್ಲಿ ಮತ್ತೆ 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 ಊಟ ಮಾಡಬೇಕು ಅನ್ನೋ ಫೀಲ್ ಅಂತೂ ಬರುತ್ತೆ ಖಂಡಿತವಾಗಿ. ಎಸ್, ಇದೇ ಥರ ಕಂಟೆಂಟ್ಗಾಗಿ ನೋಡ್ತಾ ಇರಿ ನಮ್ಮ ಲೋ ಪ್ರೈಸ್ ಫುಡ್. ಥ್ಯಾಂಕ್ ಯು ಸೋ ಮಚ್.